ಡಿಕೆ ಶಿವಕುಮಾರ್ ಸಿಎಂ ಎಂಬ ಇಕ್ಬಾಲ್ ಹುಸೇನ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಕ್ಬಾಲ್ ಹುಸೇನ್ಗೆ ಮಾತಿನ ಚಟ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಪರವಾಗಿ ಮೊದಲಿಂದಲೂ ಕೂಡ ಈ ಕುರ್ಚಿ ವಿಚಾರ ಯಾವಾಗ ಮುನ್ನೆಲೆಗೆ ಬಂತ ಅವತ್ತಿಂದ ಇವತ್ತಿನವರೆಗೂ ಅವರು ಬ್ಯಾಟಿಂಗ್ ಮಾಡ್ತಾ ಬಂದಿದ್ದಾರೆ. ಪ್ರಬಲವಾಗಿ ನಿಂತ್ಕೊಂಡಿರುವಂತ ನಾಯಕ ಇಕ್ಬಾಲ್ ಹುಸೇನ್ ಅವರಿಗೆ ಮಾತಿನ ಚಟ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಅವರ ಮಾತು ಯಾರು ನಂಬೋಕ್ ಹೋಗಬೇಡಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಇದು. ಅವನ ಮೇಲೆ ಮೊದಲು ಆಕ್ಷನ್ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಜನವರಿ 6ರಂದು ಡಿಕೆ ಸಿಎಂ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ರು. ದೇವನಹಳ್ಳಿಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಗರಂ ಆಗಿ ಮಾತನಾಡಿದ್ದ. ಅವನ ಹೇಳಿಕೆಯನ್ನು ಯಾರು ನಂಬಕ್ ಹೋಗಬೇಡಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಜನವರಿ 6ನೇ ತಾರೀಕು ಕಾದ್ ನೋಡಿ ಎನ್ನುವಂತ ಡೇಟ್ ಅನ್ನು ಕೂಡ ಕೊಟ್ಟಿದ್ರು ಇಕ್ಬಾಲ್ ಹುಸೇನ್. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಈಗ ಮಾತಿನ ಚಟ ಇದೆ, ಅದಕ್ಕೆ ಮಾತನಾಡ್ತಾ ಇರೋದು. ಮಾತು ಯಾರು ನಂಬಕ್ ಹೋಗಬೇಡಿ ಅಂತ ಖಾರವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಇಕ್ಬಾಲ್ ಹುಸೇನ್ ಹೇಳಿಕೆಗೆ ಸಂಬಂಧಪಟ್ಟಂತೆ. ಆಗ್ತಾರೆ, ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9 ಕಾದ್ ನೋಡಿ. ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9 ಕಾದ್ ನೋಡಿ. ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9 ಕಾದ್ ನೋಡಿ. ಜನವರಿ 6ಕ್ಕೆ ಸಿಎಂ ಆಗ್ತೀರಿ ಅಂತ ಮಾತನ್ನ ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. ಅವರು 6ನೇ ತಾರೀಕು ಸಿಎಂ ಆಗ್ತಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ ಸರ್. ಅವ್ನ ತಲೆ ಕೆಟ್ಟಿದೆ ಅಷ್ಟೇ.